ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಅಸಿಡಿಟಿ, ಗ್ಯಾಸ್ ಸಮಸ್ಯೆ, ಗ್ಯಾಸ್ಟ್ರೈಟಿಸ್, ಈ ಒಂದು ಸಮಸ್ಯೆಗೆ ಪರಿಹಾರ ಏನು, ಯಾವ ಔಷಧಿ ತಗೋಬೇಕು, ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ, ಯಾವ ಔಷಧಿ ತಗೋಬೇಕು ಅನ್ನೋದೇನೋ ನಿಮಗೆ ಗೊತ್ತಿರ್ತದೆ. ಹಲವಾರು ಸಂಚಿಕೆಗಳನ್ನ ನೋಡಿರ್ತೀರ, ಔಷಧೋಪಚಾರಗಳನ್ನ ಮಾಡ್ಕೊಂಡಿರ್ತೀರ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿರ್ತೀರ, ಔಷಧಿ ತಗೋತೀರ. ಆದರೆ ಯಾವ ಸಮಯಕ್ಕೆ ತಗೋಬೇಕು ಅನ್ನೋದು ಬಹು ಮುಖ್ಯ ಪಾತ್ರ ವಹಿಸ್ತದೆ. ಅದನ್ನು ನಾವು ಗಣನೆಗೆ ತಗೊಳ್ಳೋದೇ ಇಲ್ಲ. ಯಾವ ಔಷಧಿ ತಗೋಬೇಕು ತಗೋತೀವಿ, ಯಾವುದೇ ಸಮಯದಲ್ಲಿ ಬೇಕಾದ್ರೆ ತಗೋಬೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಇದು ತಪ್ಪು. ಆಯುರ್ವೇದದಲ್ಲಿ ಔಷಧ ಸೇವನಾ ಕಾಲ ಅಂತ ಹೇಳಿದ್ದಾರೆ. ಅಂದರೆ ಇಂಥ ಔಷಧಿನ ಇಂಥ ಸಮಯದಲ್ಲೇ ತಗೊಂಡ್ರೆ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿಗೆ ಯಾವ ಔಷಧಿ ತಗೋಬೇಕು, ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಸಿಂಪಲ್ ಮನೆಮದ್ದು. ಇದನ್ನು ನೀವು ಮಾಡೋದ್ರಿಂದ ಯಾವುದೇ ರೀತಿ ನೀವು ಮಾತ್ರೆಗಳನ್ನ, ಸಿರಪ್ಗಳನ್ನ, ಆಂಟಾಸಿಡ್ಗಳನ್ನ ಸೇವನೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಿಮ್ಮ ಆಹಾರದಲ್ಲೇ ಸರಿ ಮಾಡ್ಕೋಬಹುದು. ಒಂದು ಸಣ್ಣ ಮನೆಮದ್ದು ಯಾವ ಸಮಯದಲ್ಲಿ ನೀವು ಸೇವನೆ ಮಾಡಬೇಕು, ಇದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಮನೆಮದ್ದು ಯಾವುದು ಅಂತಂದರೆ ಶುಂಠಿ ಹಾಗೂ ಉಪ್ಪು. ಇದನ್ನು ನೀವು ಸೇವನೆ ಮಾಡಬೇಕು. ಭೋಜನಾಗ್ರೆ ಸದಾಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ ಹೇಳಿದ್ದಾರೆ. ಅಂದರೆ ಭೋಜನಾಗ್ರೆ ಊಟಕ್ಕಿಂತ ಮುಂಚೆ, ಸದಾಪಥ್ಯಂ ಯಾವಾಗಲೂ ನಮಗೆ ಅದು ಪಥ್ಯ ಅಂದರೆ ಆರೋಗ್ಯವನ್ನು ನೀಡ್ತದೆ. ಲವಣ ಆರ್ದ್ರಕ ಭಕ್ಷಣಂ, ಲವಣ ಅಂದರೆ ಉಪ್ಪು, ಆರ್ದ್ರಕ ಅಂದರೆ ಶುಂಠಿ. ಊಟಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು, ಒಂದು ತುಂಡು ಶುಂಠಿ, ಎರಡನ್ನು ಚೆನ್ನಾಗಿ ಅಗಿದು ನಂತರ ನೀವು ಊಟ ಮಾಡೋದ್ರಿಂದ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ಅಸಿಡಿಟಿ, ಎಂಥದೇ ರೀತಿಯ ಒಂದು ಹೊಟ್ಟೆ ಸಮಸ್ಯೆ ಇರಬಹುದು, ಇದು ನಿವಾರಣೆ ಆಗ್ತದೆ. ಹಾಗೆ ಇದನ್ನು ಯಾವಾಗ ಸೇವನೆ ಮಾಡಬೇಕು ಅದಕ್ಕೂ ನಮ್ಮ ಆಚಾರ್ಯರು ಹೇಳಿದ್ದಾರೆ. ವಯೋ ಅಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯ ಆದಿಗ ಕ್ರಮಾತ್ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ದೇಹವನ್ನು ಆರೋಗ್ಯದಿಂದ ಇಡಬೇಕು ಅಂತಂದರೆ 3 ಪ್ರಮುಖವಾದ ದೋಷಗಳಿದೆ. ಒಂದು ವಾತ ದೋಷ, ಇನ್ನೊಂದು ಪಿತ್ತ ದೋಷ, ಇನ್ನೊಂದು ಕಫ ದೋಷ. ಈ ದೋಷಗಳು ಸಮಸ್ಥಿತಿಯಲ್ಲಿತ್ತು ಅಂದರೆ ನಾವು ಆರೋಗ್ಯದಲ್ಲಿರ್ತೀವಿ. ಯಾವಾಗ ಇದರಲ್ಲಿ ಏರುಪೇರು ಆಗ್ತದೋ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇದನ್ನು ಆಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಮಗು ತಾಯಿ ಗರ್ಭದಿಂದ ಬಂದ ನಂತರ ವಯೋ ಅಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯ ಆದಿಗ ಕ್ರಮಾತ್. ಮಕ್ಕಳಲ್ಲಿ ಕಫದೋಷ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ನೋಡಿರ್ಬೋದು, ಯಾವುದೇ ಮಗು ಇರ್ಬೋದು, ಶೀತ ಕೆಮ್ಮು ಕಫ ಆಗದಲೇ ಮಗು ಬೆಳೆಯೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಎಳೆ ಮಕ್ಕಳಲ್ಲಿ ಕಫದೋಷ ಪ್ರಧಾನವಾಗಿರ್ತದೆ. ಮಧ್ಯವಯಸ್ಕರಲ್ಲಿ ಪಿತ್ತದೋಷ ಪ್ರಧಾನವಾಗಿರ್ತದೆ. ವಯಸ್ಸಾದ ನಂತರ ವಾಯು ಅಥವಾ ವಾತದೋಷ ಪ್ರಧಾನವಾಗಿರ್ತದೆ. ಹಾಗಾಗಿ ಸಣ್ಣ ಮಕ್ಕಳಲ್ಲಿ ಶೀತ, ನೆಗಡಿ, ಕೆಮ್ಮು, ಕಫ ಈ ಒಂದು ಸಮಸ್ಯೆಗಳು ಹೆಚ್ಚು. ಇನ್ನು ಮಧ್ಯವಯಸ್ಕರಲ್ಲಿ ಪಿತ್ತ ಪ್ರಧಾನ ಅಂತಂದರೆ, ಪಿತ್ತ ಪ್ರಧಾನವಾಗಿ ಪ್ರಮುಖವಾಗಿ ಕಣ್ಣುರಿ ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಹೇರ್ ಫಾಲ್ ಆಗೋದು, ಮೊಡವೆ ಆಗ್ತಕ್ಕಂತಹದ್ದು, ಕೈಕಾಲು ಉರಿ ಬರ್ತಕ್ಕಂತಹದ್ದು, ಹಾಗೂ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಕಾಣಿಸ್ತಕ್ಕಂತಹದ್ದು, ಬೊಜ್ಜಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತದೆ. ಪಿತ್ತ ಪ್ರಧಾನ ವ್ಯಾಧಿಗಳು, ಮೈಕೈ ಉರಿ ಬರ್ತಕ್ಕಂತಹದ್ದು, ಕಣ್ಣು ಕೆಂಪಾಗ್ತಕ್ಕಂಥದ್ದು, ಪಿತ್ತ ಗಂಧೆ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಮಧ್ಯವಯಸ್ಕರಲ್ಲಿ ಹೆಚ್ಚಾಗಿ ಕಾಣ್ತದೆ. ಇನ್ನು ವಯಸ್ಸಾದ ನಂತರ ಅಂತಂದರೆ ಒಂದು 45-50 ವರ್ಷ ಆದ ನಂತರ ವಾಯು ಪ್ರಧಾನ ವ್ಯಾಧಿಗಳು ಜಾಸ್ತಿ. ಮೈಕೈ ನೋವು ಇರ್ಬೋದು, ಸೊಂಟ ನೋವು, ಮಂಡಿ ನೋವು, ಈ ಥರ ವಾಯು ಪ್ರಧಾನ, ವಾತ ಪ್ರಧಾನ ವ್ಯಾಧಿಗಳು ಜಾಸ್ತಿ ಇರ್ತದೆ. ಹಾಗಾಗಿ ಇದೇ ರೀತಿ ನಮ್ಮ ದೈನಂದಿನ ಚಟುವಟಿಕೆಯಲ್ಲೂ ಬೆಳಗಿನ ಜಾವ ವಯೋ ಅಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯ ಆದಿಗ ಕ್ರಮಾತ್ ಅಂತಂದರೆ ಬೆಳಗಿನ ಸಮಯದಲ್ಲಿ ಕಫ ಪ್ರಧಾನ ಇರ್ತದೆ, ಮಧ್ಯಾಹ್ನದ ಸಮಯದಲ್ಲಿ ಪಿತ್ತ ಪ್ರಧಾನ ಇರ್ತದೆ, ರಾತ್ರಿ ಸಮಯದಲ್ಲಿ ವಾಯು ಪ್ರಧಾನ ಇರ್ತದೆ. ಹಾಗಾಗಿ ನೀವು ಹಾಗಾದರೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಆಮ್ಲಪಿತ್ತ,
ಗ್ಯಾಸ್ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗೆ ಪ್ರಮುಖವಾದ ಕಾರಣ ಯಾವುದು? ಪಿತ್ತ ಆದರೆ ಯಾವ ಸಮಯದಲ್ಲಿ ನೀವು ಸೇವನೆ ಮಾಡಬೇಕು? ಮಧ್ಯಾಹ್ನದಲ್ಲಿ ಸೇವನೆ ಮಾಡಬೇಕು. ನೀವು ಗ್ಯಾಸ್ಟ್ರಿಕ್ ಮಾತ್ರೆಗಳಿರ್ಬೋದು, ಔಷಧಿಗಳನ್ನಿರ್ಬೋದು, ಬೆಳಗ್ಗೆ ತಗೊಳ್ಳೋದು, ರಾತ್ರಿ ತಗೊಳ್ಳೋದು. ಕೆಲವೊಬ್ರು ಹೇಳ್ತಾರೆ ಅದು ಆಯುರ್ವೇದದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ, ಈ ಔಷಧಿಗಳನ್ನ ಮಧ್ಯಾಹ್ನ ಸಮಯದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಪಿತ್ತ ಪ್ರಧಾನವಾಗಿರೋದ್ರಿಂದ ನೀವು ಮಧ್ಯಾಹ್ನದ ಭೋಜನದ ಮೊದಲು ಈ ಒಂದು ಶುಂಠಿಯ ತುಂಡು, ಒಂದು ಚಿಟಿಕೆ ಉಪ್ಪನ್ನು ಚೆನ್ನಾಗಿ ಅಗೆದು ಆ ರಸ ಕುಡಿದು ನಂತರ ನೀವು ಊಟ ಮಾಡಿ, ನಿಮಗೆ ಕೆಲವು ದಿನಗಳಲ್ಲಿ, ಒಂದು 15ರಿಂದ 20 ದಿನಗಳ ಒಳಗಡೆ ನಿಮ್ಮ ಎಂಥದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಆಮ್ಲಪಿತ್ತ ಇರ್ಬೋದು, ಗ್ಯಾಸ್ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಉದರ ಸಂಬಂಧಿ, ಜಠರ ಸಂಬಂಧಿ ಸಮಸ್ಯೆಗಳಿದ್ರೂ ನಿವಾರಣೆ ಆಗ್ತದೆ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.